ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಶಿವರಾತ್ರಿ ಹಬ್ಬದ ಸ್ಪೆಷಲ್ ದಿನ ಆಗಿರುತ್ತೆ. ಎಲ್ಲರ ಜೀವನದಲ್ಲಿ ಈ ಶಿವರಾತ್ರಿ ಖುಷಿ ನೆಮ್ಮದಿಯನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಹೇಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಒಂದು ಪುಟ್ಟದಾದಂಥ ಸಣ್ಣದಾದಂಥ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಬನ್ನಿ. ರಂಗೋಲಿ ಡಿಸೈನ್ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ರಂಗೋಲೆಲ್ಲ ಬಿಡಿಸಿ ಸ್ವಲ್ಪ ಬಿಸಿನೀರಿಗೆ ತುಪ್ಪನ ಹಾಕೊಂಡು ಕುಡಿದು ಸ್ವಲ್ಪ ಹೆಲ್ದಿಗೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೈಟೇ ನೆನಾಕಿರ್ತೀನಿ, ಅದನ್ನ ತಿಂದು ಮತ್ತೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ.
ಪೂಜೆ ಎಲ್ಲ ಮುಗಿಸಿದ ನಂತರ ಮತ್ತೆ ಕಿಚನಿಗೆ ಬಂದೆ. ಕಿಚನಲ್ಲಿ ಸ್ವಲ್ಪ ಇವತ್ತು ತಿಂಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ದೋಸೆ ಇಟ್ಟಿತ್ತು, ಸ್ವಲ್ಪ ದೋಸೆ ಹಾಕ್ಕೊಂಡ್ಬಿಡೋಣ ಬೆಳಗ್ಗೆಗೆ, ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಅಂತೇಳ್ಬಿಟ್ಟು ದೋಸೆ ಬ್ಯಾಟರ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆ ದೋಸೆ ಬ್ಯಾಟರ್ಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾನ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಡ್ಕೊಳ್ತೀನಿ. ಅದಾದಮೇಲೆ ಒಂದು ಹೆಂಚನ್ನ ಇಟ್ಕೊಂಡು ಅದಕ್ಕೆ 3 ಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬೆಚ್ಚಗೆ ಮಾಡಿಕೊಂಡು ಇಲ್ಲಿ ಮತ್ತೆ ಒಂದು ಜಾರಿಗೆ ನಾನು ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಚಟ್ನಿ ಜಾಸ್ತಿ ಬೇಕಂದರೆ ಕಾಯಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು. ಅದಾದಮೇಲೆ ಸ್ವಲ್ಪ ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬೇಕಿದ್ದರೆ ಕಡಲೆ ಬದಲು ಕಡಲೆ ಬೀಜನೂ ಸೇರಿಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೆ, ಅದನ್ನ ಸೇರಿಸ್ಕೊಂಡ್ರೆ ರುಬ್ಬಿದ್ರೆ ಚಟ್ನಿ ಅಂತ ರೆಡಿಯಾಗಿತ್ತು. ಇವಾಗ ದೋಸೆ ಹಾಕ್ಕೊಂಬಿಡೋಣ ಅಂತೇಳ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ತವ ಮೇಲೆ ಉಜ್ತಿದ್ದೀನಿ. ಆವಾಗ ದೋಸೆಯಲ್ಲಿ ಹಿಡಿಯೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಎಲ್ಲ ಹಾಕಿದ್ಮೇಲೆ ನಮ್ಮ ಪಾಪುಗೆ, ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ. ಅವರು ತಿಂದಾದಮೇಲೆ ನಾನು ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ತಿಂತೀನಿ. ಯಾವಾಗಲೂ ಅಷ್ಟೇ ದೋಸೆ ಏನಾದರೂ ಮಾಡಿದ್ರು ಸ್ವಲ್ಪ ಸೈಡ್ ಡಿಶ್ಗೆ ಅಂತಲೇ ಇರಬೇಕು. ಇಲ್ಲಿ ನಾನು ದೋಸೆ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತು ಸ್ವಲ್ಪ ಹೆಸ್ರು ಬೇಳೆನ ಹಾಕ್ಕೊಂಡಿದ್ದೆ. ಅದಕ್ಕೆ ಮುಂಚೆ ಸ್ವಲ್ಪ ತಿನ್ನೋಕ್ಕೆ ಮುಂಚೆ ಮಜ್ಜಿಗೆ ಕಡ್ಕೊಂಡ್ಬಿಡೋಣ ಅಂತ ಮಜ್ಜಿಗೆ ಕಡ್ಕೊಳ್ತಾ ಇದ್ದೀನಿ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನಮಗೆ ಮಜ್ಜಿಗೆ ಅನ್ನೋದು ತುಂಬ ಅವಶ್ಯಕತೆ ಆಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿದ ಹೆಸ್ರು ಬೇಳೆನೂ ತೊಗೊಳ್ತೀನಿ ನಾನು. ಹೀಗೆ ತೊಗೊಳ್ತಾ ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಅದು ಹೆಲ್ದಿ ವರ್ಷನ್ ಇರುತ್ತೆ. ಮಧ್ಯಾಹ್ನ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಮತ್ತು ಸಾಯಂಕಾಲ ಮತ್ತೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸರಿ ದೀಪ ಅಂಟಿಸ್ಬಿಡೋಣ ಅಂದ್ಕೊಂಡೆ. ಅದಕ್ಕೂ ಮುಂಚೆ ನಮ್ಮಮ್ಮ ಉಂಡೆ ಮಾಡಿದ್ರು, ಕಡಲೆ ಉಂಡೆನ ಮಾಡಿದರು. ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಅಂದರೆ ಒಬ್ಬಟ್ಟು ಮಾಡ್ತಾರೆ, ಕಡಲೆ ಉಂಡೆ ಮಾಡ್ತಾರೆ. ಒಬ್ರೊಬ್ರ ಮನೇಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ಕಡಲೆ ಉಂಡೆ ಮಾಡಿದರು ಅಮ್ಮ. ಸೊ ಅದನ್ನೇ ಇಟ್ಬಿಟ್ಟು ನೈವೇದ್ಯ ಮಾಡಿದೆ. ಸಂಜೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ವಿ ಮಧ್ಯಾಹ್ನ. ಇವಾಗ ಸರಿ ಅಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೋಗಿದ್ವಿ. ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಎಷ್ಟೊತ್ತು ಕ್ಯೂವಲ್ಲಿ ನಿಂತಿದ್ವಿ ಅಂದರೆ ತುಂಬಾ ರಶ್ ಇತ್ತು. ಆದರೂ ದೇವ್ರ ದರ್ಶನ ಅಂತ ತುಂಬಾ ಚೆನ್ನಾಗಾಯಿತು. ನೀವು ನೋಡ್ಬೋದು, ದೇವ್ರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬಾ ಖುಷಿಯಾಯಿತು. ಫೈನಲಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಸ್ವಲ್ಪ ರೈಸು ಮತ್ತು ತಿಳಿ ಸಾಂಬಾರು ಮಾಡಿದ್ವಿ. ತಿಳಿ ಸಾಂಬಾರು ಜೊತೆಗೆ ಸ್ವಲ್ಪ ವಡೆ ಮಾಡಿದ್ವಿ. ಅದನ್ನೂ ಎಲ್ಲ ಹಾಕ್ಕೊಂಡು ತಿಂದು ಮತ್ತು ನೈಟು ಸ್ವಲ್ಪ ನಮ್ಮ ಪಾಪು ಜೊತೆ ಟೈಮ್ನ ಕಳೆದಿದ್ದಾಯಿತು. ಇತ್ತಾ ಸ್ಕೂಲಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾರಾ? ಉತ್ತ ಹೋಗ್ತಿದ್ದಾಳ? ಮೇಲ್ಗಡೆನಾ? ಸೊ ಹೀಗಿತ್ತು ಇವತ್ತಿನ ಶಿವರಾತ್ರಿ ಹಬ್ಬದ ಸ್ಪೆಷಲ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್.